ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಓಕೆ. ಆಮೆನ್. ರೆಕ್ಕೆ ಇಲ್ಲದೆ ಹೋದ್ರೆ ಯಾವ ಹಕ್ಕಿನೂ ಹಾರಲಿಕ್ಕೆ ಸಾಧ್ಯ ಇಲ್ಲ. ರೆಕ್ಕೆ ಇಲ್ಲದೆ ಹೋದ್ರೆ ಯಾವ ಹಕ್ಕಿನೂ ಹಾರಲು ಸಾಧ್ಯವಿಲ್ಲ. ನೀರಿಲ್ಲದೆ ಹೋದ್ರೆ ಯಾವ ಮೀನು ಈಜಲಿಕ್ಕೆ ಸಾಧ್ಯ ಇಲ್ಲ. ನೀರಿಲ್ಲದೆ ಹೋದ್ರೆ ಯಾವ ಮೀನು ಕೂಡ ಈಜಲಿಕ್ಕೆ ಅಥವಾ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಪ್ರಭು ಯೇಸು ಕ್ರಿಸ್ತರನ್ನ ಅಂಗೀಕರಿಸಿಕೊಳ್ಳದೆ ಹೋದ್ರೆ, ಪ್ರಭು ಯೇಸು ಕ್ರಿಸ್ತರ ಮಗನಾಗಿ ಅಥವಾ ಮಗಳಾಗಿ ಜೀವಿಸದೆ ಹೋದ್ರೆ ಆ ಆತ್ಮ ಪರಲೋಕ ಪ್ರವೇಶ ಎಂದಿಗೂ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಎಂದಿಗೂ ಆಗೋದಿಲ್ಲ. ಪ್ರಭು ಯೇಸು ಕ್ರಿಸ್ತರನ್ನ ಅಂಗೀಕರಿಸಿಕೊಳ್ಳದ ಆತ್ಮ ದೇವರ ರಾಜ್ಯ ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ದೇವರ ರಾಜ್ಯ ಸೇರ್ಬೇಕಾದ್ರೆ ಕೆಲವು ಗುಣಗಳು ತುಂಬಾ ಮುಖ್ಯ. ಕೆಲವು ಗುಣಗಳು, ಕೆಲವು ಸ್ವಭಾವಗಳು, ಕೆಲವು ಕ್ರಿಯೆಗಳು, ಅಥವಾ ಪರಲೋಕ ಸೇರ್ಲಿಕ್ಕೆ ಬೇಕಾದಂತ ಯೋಗ್ಯತೆ ಅಥವಾ ಘನತೆ, ಇದೆಲ್ಲ ತುಂಬಾ ಮುಖ್ಯ. ಪ್ರೈಸ್ ದಿ ಲಾರ್ಡ್. ಲೋಕದಲ್ಲಿ ನಾವು ಹೇಗೇಗೋ ಜೀವಿಸಿ, ನಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸಿ, ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸಿ, ಶರೀರ ಏನ್ ತಿಳಿಸ್ತಾ ಇದೆಯೋ ಅಥವಾ ಶರೀರ ಏನು ಬಯಸ್ತಾ ಇದೆಯೋ ಅದರಂತೆ ಜೀವಿಸಿ ಕೊನೆಗೆ ನಾವು ದೇವರ ರಾಜ್ಯ ಸೇರ್ತೀವಿ ಅಂತ ಹೇಳಿದ್ರೆ ಅದು ಎಂದಿಗೂ ಸಾಧ್ಯವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಕಳೆದ ಕ್ಲಾಸ್ ಅಲ್ಲಿ ನಾನು ತಿಳಿಸ್ತಾ ಇದ್ದೆ, ಒಬ್ಬ ವ್ಯಕ್ತಿ ಕ್ರೈಸ್ತನಾಗಬೇಕಾದ್ರೆ ಕೆಲವು ಯೋಗ್ಯತೆಗಳು ತುಂಬಾ ಮುಖ್ಯ, ಅಥವಾ ಕೆಲವು ಕ್ರಿಯೆಗಳು ತುಂಬಾ ಮುಖ್ಯ, ಕೆಲವು ಗುಣಗಳು ಇರಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಕೆಲವು ಗುಣಗಳು ಇರಬೇಕು. ಅದರಲ್ಲಿ 3 ವಿಷಯಗಳನ್ನ ಪಿತಾ, ಸುತ, ಪವಿತ್ರಾತ್ಮರು ಅಂದ್ರೆ ತಂದೆಯಾದ ದೇವರನ್ನು ಹಾಗೂ ಪ್ರಭು ಯೇಸು ಕ್ರಿಸ್ತರನ್ನು ಹಾಗೂ ಪರಿಶುದ್ಧಾತ್ಮರನ್ನು, ಈ 3 ಅವನು ಹೊಂದಿರಬೇಕು. ಪ್ರೈಸ್ ದಿ ಲಾರ್ಡ್. ಹೇಗೆ ಅಂತ ನಾವು ನೋಡ್ತಾ ಹೋದ್ರೆ, ತಂದೆಯಾದ ದೇವರು ಅಂತ ಹೇಳಿದ್ರೆ ಧರ್ಮಶಾಸ್ತ್ರ, ಬೈಬಲ್, ಹಳೆ ಒಡಂಬಡಿಕೆ. ಪ್ರೈಸ್ ದಿ ಲಾರ್ಡ್. ನಂತರ ಪ್ರಭು ಯೇಸು ಕ್ರಿಸ್ತರನ್ನ ಅವನು ಪ್ರೀತಿಸಬೇಕು. ಆ ವ್ಯಕ್ತಿ ಅಥವಾ ಆಕೆ ಇರಬಹುದು ಅಥವಾ ಆತ ಇರಬಹುದು, ಪ್ರಭು ಯೇಸು ಕ್ರಿಸ್ತರನ್ನು ಆತ ಪ್ರೀತಿಸುವವನಾಗಿರಬೇಕು. 3ನೇದಾಗಿ ಪ್ರಭುವನ್ನು ಪ್ರೀತಿಸುವವನು ಪರಿಶುದ್ಧಾತ್ಮರನ್ನ ಅಂಗೀಕರಿಸಿಕೊಳ್ಳುವವನಾಗಿರಬೇಕು. ಪವಿತ್ರಾತ್ಮರನ್ನ ಆತ ಅಂಗೀಕರಿಸಿಕೊಂಡಿರಬೇಕು. ಪ್ರೈಸ್ ದಿ ಲಾರ್ಡ್. ಆಗ ಮಾತ್ರ ಅವನು ನಿಜವಾದ ಕ್ರೈಸ್ತನಾಗಲಿಕ್ಕೆ ಸಾಧ್ಯ, ಅಥವಾ ಪರಲೋಕಕ್ಕೆ ಅವನು ಬಾಧ್ಯಸ್ಥನಾಗಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಯಾವಾಗ ಅವನು ಧರ್ಮಶಾಸ್ತ್ರ, ಮೊದಲನೇದಾಗಿ ನಾವು ನೋಡ್ತಾ ಬರೋಣ, ದೇವರ ಧರ್ಮಶಾಸ್ತ್ರವನ್ನು ಅವನು ಅನುಸರಿಸಬೇಕು. ಮೊದಲು ಅವನು ಆಲಿಸಬೇಕು, ಧ್ಯಾನಿಸಬೇಕು, ಅದರಂತೆ ಅವನು ಜೀವಿಸಲಿಕ್ಕೆ ಪ್ರಯತ್ನಿಸಬೇಕು. ಪ್ರೈಸ್ ದಿ ಲಾರ್ಡ್. ಆಗ ಮಾತ್ರ ದೇವರ ಯೋಜನೆ ಏನು ಎಂಬುದನ್ನು ನಾವು ಅರಿತುಕೊಳ್ಳಬಹುದು ಅಥವಾ ನಾವು ತಿಳಿದುಕೊಳ್ಳಬಹುದು. ಈಗ ಮಾತೆ ಮರಿಯಮ್ಮನವರು ನಮ್ಮ ಹಾಗೆ ಜೀವಿಸುತ್ತಿರುವಾಗ ದೇವರು ಅವರ ಮೇಲೆ ಒಂದು ಯೋಜನೆಯನ್ನ ಇಟ್ಟಿದ್ರು. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಯೋಜನೆ ಇಟ್ಟಿದ್ರು ಅಂತ ಹೇಳಿದ್ರೆ, ಅವರಿಗೆ ಒಂದು ವಿಶೇಷವಾದ ಒಂದು ಯೋಜನೆಯನ್ನು ಇಟ್ಟಿದ್ರು. ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ಪರಿಶುದ್ಧತೆ, ಪ್ರಾಮಾಣಿಕತೆ ಹಾಗೂ ವಿಧೇಯತೆ. ಅವರಲ್ಲಿದ್ದಂಥ 3 ಆಭರಣಗಳು: ಪರಿಶುದ್ಧತೆ, ಪ್ರಾಮಾಣಿಕತೆ, ವಿಧೇಯತೆ. ಪ್ರೈಸ್ ದಿ ಲಾರ್ಡ್. ಈ 3 ಆಭರಣಗಳನ್ನು ಹೊಂದಿದ್ದಂತಹ ತಾಯಿಯ ಮೇಲೆ ಪರಲೋಕ ರಾಜ್ಯವು ಅತಿ ಪ್ರಮುಖವಾದ ಒಂದು ಯೋಜನೆಯನ್ನು ರೂಪಿಸಿತ್ತು. ವಾಕ್ಯ ಹೇಳುತ್ತೆ, ಲೂಕನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಾಕ್ಯ 29ರಲ್ಲಿ ನಾವು ನೋಡ್ತೀವಿ, ಮಾತೆ ಮರಿಯಮ್ಮನವರು ಹಾಗೂ ಸಂತ ಜೋಸೆಫರು ಇಬ್ಬರೂ ಕೂಡ ಸರ್ವೇಶ್ವರ ಸ್ವಾಮಿಯ
ಧರ್ಮಶಾಸ್ತ್ರವನ್ನ ಅವರು ನೆರವೇರಿಸಿದ್ರು ಎಂಬ ವಾಕ್ಯವು ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ನಾವೇನಾದ್ರೂ ನಾನು ಪ್ರಭು ಯೇಸು ಕ್ರಿಸ್ತರನ್ನ ಪ್ರೀತಿಸ್ತೀನಿ, ನಾನು ಒಬ್ಬ ಕ್ರೈಸ್ತ ಅಂತ ಏನಾದ್ರೂ ಹೇಳ್ಕೊಂಡು ನಾವು ಜೀವಿಸುವವರಾಗಿದ್ದರೆ ಮೊದಲಿಗೆ ನಾವು ಬೈಬಲ್ ಅಂದ್ರೆ ಧರ್ಮಶಾಸ್ತ್ರದ ಆ ವಾಕ್ಯಗಳನ್ನ ನಾವು ಆಲಿಸ್ಬೇಕು, ಧ್ಯಾನಿಸ್ಬೇಕು, ಅದರಂತೆ ನಾವು ಜೀವಿಸಲಿಕ್ಕೆ ಪ್ರಯತ್ನಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಏನಕ್ಕೆ ನಾವು ಬೈಬಲ್ ಓದಬೇಕು ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕು. ಏನಕ್ಕೋಸ್ಕರ ನಾವು ಬೈಬಲ್ ಓದಬೇಕು? ಬೈಬಲ್ ಓದೋದ್ರಿಂದ ಏನು ಪ್ರಯೋಜನ ಇದೆ? ಏನಕ್ಕೆ ನಾವು ಧರ್ಮಶಾಸ್ತ್ರವನ್ನ ಓದಬೇಕು? ದೇವರು ನಮಗೆ ಧರ್ಮಶಾಸ್ತ್ರವನ್ನ ಯಾವುದಕ್ಕಾಗಿ ಕೊಟ್ರು, ಏನಕ್ಕೋಸ್ಕರ ಕೊಟ್ರು ಎಂಬುದನ್ನ ನಾವು ಮೊದಲು ಅರ್ಥಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಏಕೆಂದ್ರೆ ಧರ್ಮಶಾಸ್ತ್ರ ಏನಕ್ಕೆ ಕೊಟ್ರು ಅಂತ ಹೇಳಿದ್ರೆ, ಧರ್ಮಶಾಸ್ತ್ರ ಅದೊಂದು ದೇವರ ಪ್ಲಾನ್. ದೇವರು ಈ ಲೋಕದಲ್ಲಿ ರೂಪಿಸಿದಂತ ಒಂದು ಪ್ಲಾನ್. ಆ ಪ್ಲಾನ್ ನಾವು ಏನ್ ಮಾಡಬೇಕು, ನಾವು ಹೇಗಿರಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ಅದು ತಿಳಿಸ್ಕೊಡುತ್ತೆ. ಪ್ರತಿಯೊಬ್ಬರಿಗೂ ತಿಳಿಸ್ಕೊಡುತ್ತೆ. ಮನುಷ್ಯ ಸುಳ್ಳು ಹೇಳ್ಬೋದು, ಆದರೆ ದೇವರ ಜೀವವುಳ್ಳ ವಾಕ್ಯಗಳು ಎಂದಿಗೂ ಸುಳ್ಳು ಹೇಳೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ದೇವರ ವಾಕ್ಯವನ್ನು ನಾವು ಅರಿತುಕೊಳ್ಬೇಕು ಅಂತ ಹೇಳಿದ್ರೆ ದೇವರ ಧರ್ಮಶಾಸ್ತ್ರ ಅಂದ್ರೆ ದೇವರ ಜೀವವುಳ್ಳ ವಾಕ್ಯಗಳಿಂದ ತುಂಬಿರುವಂತಹ ಬೈಬಲ್ ಅನ್ನ ನಾವು ಪ್ರತಿದಿನ ಪ್ರತಿ ಕ್ಷಣ ನಾವು ಓದಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ದಾವೀದ ರಾಜ ಹೇಳ್ತಾರೆ, ಕೀರ್ತನೆಗಳ ಗ್ರಂಥದಲ್ಲಿ ದಾವೀದ ರಾಜ ಹೇಳ್ತಾರೆ, ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 97, 98 ಹಾಗೂ 99 ಈ 3 ವಾಕ್ಯಗಳನ್ನ ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ ವಾಕ್ಯ 97 ಅಂದ್ರೆ 97, 98 and 99. ನಿನ್ನ ಧರ್ಮಶಾಸ್ತ್ರ ನನಗೆನಿತೋ ಪ್ರಿಯ, ನಾನದರಲ್ಲೇ ದಿನವೆಲ್ಲ ಧ್ಯಾನಮಯ. ನಿನ್ನ ಆಜ್ಞೆಗಳು ಸದಾ ನನ್ನೊಂದಿಗಿರುವುದರಿಂದ ನಾನಧಿಕ ಬುದ್ಧಿವಂತ ನನ್ನ ಶತ್ರುಗಳಿಗಿಂತ. ನೋಡಿ, ದೇವರ ಧರ್ಮಶಾಸ್ತ್ರವನ್ನು ಓದುವುದರಿಂದ, ದೇವರ ಧರ್ಮಶಾಸ್ತ್ರವನ್ನ ಧ್ಯಾನಿಸುವುದರಿಂದ ಶತ್ರುವಿಗಿಂತ ಬುದ್ಧಿಯನ್ನ ದೇವರು ನಮಗೆ ನೀಡ್ತಾರೆ. ಯಾವಾಗಲೂ ಶತ್ರು ನಮ್ಮ ಮೇಲೆ ಹೋರಾಟ ಮಾಡ್ತಾ ಇರ್ತಾನೆ ಎಂಬುದಾಗಿ ನಾವು ಬೈಬಲಲ್ಲಿ ವಾಕ್ಯಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ. 1 ಪೇತ್ರ 5ನೇ ಅಧ್ಯಾಯ ವಾಕ್ಯ 8ರಲ್ಲಿ ನಾವು ನೋಡ್ತೀವಿ, ಸೈತಾನ ಯಾರನ್ನ ಕಬಳಿಸಬೇಕು, ಯಾರನ್ನ ನಾಶ ಮಾಡಬೇಕು ಅನ್ನೋದು ತುಂಬಾ 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 ಅವನೇನ್ ಮಾಡ್ತಾನೆ, ಕಾದು ಕುಳಿತಿರ್ತಾನೆ, ಹೊಂಚಾಕಿ ಕುಳಿತಿರ್ತಾನೆ. ನೀವು ಯಾವಾಗಲೂ ಅಷ್ಟೇ ಒಂದು ಪ್ರೇಯರ್ ಮಾಡಬೇಕು ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಧ್ಯಾನಕೂಟಕ್ಕೆ ಹೋಗ್ಬೇಕು ಅಂತ ತಿಳ್ಕೊಳ್ಳಿ. ಧ್ಯಾನಕೂಟಕ್ಕೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಧ್ಯಾನಕೂಟಕ್ಕೆ ಹೋಗ್ತೀರಾ, ಹೇಗೋ ಮಾಡಿ ಓಕೆ, ಧ್ಯಾನಕೂಟಗಳಿಗೆ ಹೋಗ್ತೀರಾ, ಒಂದು ಅಥವಾ ಪ್ರಾರ್ಥನೆ ಮಾಡುವಂತ ಸ್ಥಳಕ್ಕೆ ಹೋಗ್ತೀರಾ. ಅಲ್ಲಿ ಸೈತಾನನ ಪ್ಲಾನ್ ಏನಿರುತ್ತೆ ಗೊತ್ತಾ? ನಿಮ್ಮನ್ನ ಯಾವ ರೀತಿ ಅವಮಾನ ಪಡಿಸ್ಬೇಕು, ಅಥವಾ ನಿಮಗೆ ದುಃಖವಾಗುವ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ಬೇಕು, ನಂತರ ನೀವು ದೇವರಿಂದ ಬೇರ್ಪಡಬೇಕು, ಅಂದ್ರೆ ಮತ್ತೆ ನೀವು ಆ ಸ್ಥಳಕ್ಕೆ ಹೋಗಬಾರದು. ಅದೆಲ್ಲ ಪ್ಲಾನ್ ಮಾಡಿರ್ತಾನೆ, ಅದೆಲ್ಲ ಪ್ಲಾನು ಮಾಡ್ತಾನೆ. ಅದು ಯಾರ ಮುಖಾಂತರ ಮಾಡ್ತಾನೆ ಅಂತ ಹೇಳಿದ್ರೆ, ನಮಗೆ ತುಂಬಾ ಹತ್ತಿರವಾಗಿರುವಂತಹ ಸಹೋದರ ಅಥವಾ ಸಹೋದರಿಯರ ಮುಖಾಂತರ ಅವನು ಮಾಡ್ತಾನೆ. ಬಹಳ ಎಚ್ಚರವಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ಕುಟುಂಬದಲ್ಲೂ ಕೂಡ, ಕುಟುಂಬದಲ್ಲಿ ನೋಡಿ, ಹೆಂಡತಿ ತುಂಬಾ ಭಕ್ತೆ, ದೇವರ ಭಕ್ತಿ. ಓಕೆ, ಬೈಬಲ್ ಓದ್ತಾಳೆ, ಸ್ತುತಿ ಮಾಡ್ತಾಳೆ, ದೇವಾಲಯಕ್ಕೆ ಸರಿಯಾದ ತಕ್ಕ ಸಮಯಕ್ಕೆ ಹೋಗ್ತಾಳೆ ಅಂತ ಹೇಳಿದಾಗ ಆ ಕುಟುಂಬದಲ್ಲಿ ನೋಡಿ, ಗಂಡ ಅಥವಾ ಮಕ್ಕಳು ಅದಕ್ಕೆ ವಿರುದ್ಧವಾಗಿರ್ತಾರೆ. ಅದೇ ರೀತಿ ಗಂಡ ಏನಾದರೂ ದೇವರ ವಾಕ್ಯಗಳನ್ನು ನಾನು ಧ್ಯಾನಿಸಬೇಕು, ಆಲಿಸಬೇಕು, ಅದರಂತೆ ನಾವು ಜೀವಿಸಬೇಕು ಅನ್ನೋ ಒಂದು ಆಲೋಚನೆ ಇದ್ಕೊಂಡು 4 ಜನಕ್ಕೆ ಒಳ್ಳೇದು ಮಾಡಬೇಕು, ಪ್ರಭು ಯೇಸು ಕ್ರಿಸ್ತರು ಏನ್ ಹೇಳಿದ್ರು ಅದರಂತೆ ನಾವು ಜೀವಿಸಲಿಕ್ಕೆ ಪ್ರಯತ್ನಿಸಬೇಕು,
ಸೇವೆ ಮಾಡಬೇಕು ಅಂತ ಏನಾದ್ರೂ ಗಂಡ ಬಯಸಿದ್ರೆ ಒಂದು ಮಕ್ಕಳು ಅಗೇನ್ಸ್ಟ್ ಆಗ್ತಾರೆ, ಅಥವಾ ಹೆಂಡತಿ, ಅಥವಾ ಮಕ್ಕಳೇನಾದ್ರೂ ಸೇವೆ ಮಾಡಲಿಕ್ಕೆ ಪ್ರೈಸ್ ದಿ ಲಾರ್ಡ್, ಅವ್ರೇನಾದ್ರೂ ಅವರಲ್ಲಿ ದಾಹ ಇದ್ರೆ ತಂದೆ ತಾಯಿಗಳೇ ಏನ್ ಮಾಡ್ತಾರೆ, ಮಕ್ಕಳನ್ನ ಅದುಮಿ ಬಿಡ್ತಾರೆ. ಇದು ಪ್ರತಿಯೊಂದು ಕುಟುಂಬದಲ್ಲೂ ನಡೆಯುವಂಥದ್ದು, ಪ್ರತಿಯೊಂದು ಪ್ರಾರ್ಥನಾ ಸ್ಥಳದಲ್ಲಿ ನಡೆಯುವಂಥದ್ದು, ಪ್ರತಿಯೊಂದು ಧ್ಯಾನ ಕೂಟಗಳಲ್ಲಿ ನಡೆಯುವಂಥದ್ದು. ಪ್ರೈಸ್ ದಿ ಲಾರ್ಡ್. ಇದೆಲ್ಲವನ್ನ ನಾವು ಸಹಿಸಿಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ದೇವರ ಪ್ಲಾನ್ ಹಾಗೂ ಸೈತಾನನ ಪ್ಲಾನ್ ಅನ್ನು ನಾವು ಅರ್ಥಕೊಳ್ಬೇಕು. ಇಲ್ಲಿ ದಾವೀದ ರಾಜ ಹೇಳ್ತಾರೆ, ನಿನ್ನ ಆಜ್ಞೆಗಳು ಸದಾ ನನ್ನೊಂದಿಗಿರುವುದರಿಂದ ನಾನಧಿಕ ಬುದ್ಧಿವಂತ ನನ್ನ ಶತ್ರುಗಳಿಗಿಂತ. ನಾವು ದೇವರ ವಾಕ್ಯವನ್ನ ಧ್ಯಾನಿಸ್ತಾ ದೇವರ ವಾಕ್ಯ ನಮ್ಮನ್ನ ಬಲಪಡಿಸ್ತಾ ಇರುತ್ತೆ. ಕೆಲವು ವಾಕ್ಯಗಳು ಕಠಿಣವಾಗಿರುತ್ತೆ, ಕೆಲವು ವಾಕ್ಯಗಳು ನಮ್ಮನ್ನ ತಿದ್ದುಪಡಿ ಮಾಡುವ ರೀತಿಯಲ್ಲಿ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ದೇವರ ಧರ್ಮಶಾಸ್ತ್ರ, ಆ ಧರ್ಮಶಾಸ್ತ್ರದ ದೂರ ಇರುವವರು, ನಾನು ಬೈಬಲ್ ಓದಲ್ಲ, ನನಗೆ ಟೈಮ್ ಇಲ್ಲ, ತುಂಬಾ ಜನರ ಬಾಯಲ್ಲಿ ಬರ್ತಾರೋ ಅಂತ ಮಾತು ಇದೇನೆ ಈ ಅಂತಿಮ ದಿನಗಳಲ್ಲಿ. ಆದ್ರೆ ಕ್ರೈಸ್ತರು, ಎಲ್ಲರೂ ಕ್ರೈಸ್ತರೇ, ಹೆಸರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಕ್ರಿಯೆಗಳು, ಗುಣಗಳು, ಸ್ವಭಾವಗಳು ಅದಕ್ಕೆ ವಿರುದ್ಧವಾಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ಯಾವ ಕುಟುಂಬದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನ ಓದ್ತಾರೋ, ಅಂದ್ರೆ ಬೈಬಲ್ ಅಲ್ಲಿರುವ ವಾಕ್ಯಗಳನ್ನ ಓದ್ತಾರೋ ಅಥವಾ ಬೈಬಲ್ ಅನ್ನ ಓದಿ ಅದನ್ನ ಧ್ಯಾನಿಸ್ತಾರೋ, ಆ ಕುಟುಂಬ ದೇವರ ಯೋಜನೆ ಅಥವಾ ದೇವರ ಪ್ಲಾನ್ ಅನ್ನ ಅರ್ಥಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದ್ರೆ ದಡ್ಡನಂತೆ ಜೀವಿಸ್ಬೇಕು, ದೇವರ ಪ್ಲಾನ್ ಇಲ್ಲದೆ ಜೀವಿಸಬೇಕು. ಪ್ರೈಸ್ ದಿ ಲಾರ್ಡ್. ಅದಲ್ಲದೆ ಆ ಕುಟುಂಬ ಏನಾಗುತ್ತಂತ ಹೇಳಿದ್ರೆ, ವಾಕ್ಯ ಹೇಳುವ ಪ್ರಕಾರ ಸೈತಾನನಿಗೆ ಅಧೀನರಾಗ್ತಾರೆ. ಹೇಗೆ ಅಂತ ಹೇಳಿದ್ರೆ, ಸೈತಾನ ಅವರನ್ನ ಗೆಲ್ತಾ ಇರ್ತಾನೆ. ಕಾರಣ ಏನಂತ ಹೇಳಿದ್ರೆ, ಶತ್ರುವಿನ ಪ್ಲಾನ್ ನಮಗೆ ಗೊತ್ತಿರೋದಿಲ್ಲ. ಆದ್ರೆ ದೇವರ ಧರ್ಮಶಾಸ್ತ್ರ ಓದಬೇಕಾದ್ರೆ ಅಲ್ಲಿ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆದಾಮನ ಜೀವಿತವನ್ನ, ಅವ್ವಳ ಜೀವಿತವನ್ನ, ಕಾಯಿನ, ಏಬೇಲ ಇವರ ಜೀವಿತಗಳನ್ನ ಹಾಗೆ ತೋರಿಸ್ತಾ ಬರ್ತಾ ಇರ್ತಾರೆ. ಅಬ್ರಹಾಮ ಹೇಗೆ ಜೀವಿಸಿದ್ರು, ಅವರು ಯಾವ ರೀತಿ ದೇವರೊಂದಿಗೆ ಅನ್ಯೋನ್ಯವಾಗಿದ್ರು, ಅದೇ ರೀತಿ ಸಾರಳು, ಅದೇ ರೀತಿ ಈಸಾಕ, ಯಾಕೋಬ, ಅದಾದ್ಮೇಲೆ ಜೋಸೆಫ್, ಅದಾದ್ಮೇಲೆ ಯೋಬ, ಅದಾದ್ಮೇಲೆ ದಾವೀದ, ಎಲ್ಲವನ್ನ ಅವ್ರೇನ್ ಮಾಡ್ತಾರೆ, ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ಸಂಕಷ್ಟಗಳು ಬಂದಾಗ, ವೇದನೆಗಳು ಬಂದಾಗ ದೇವರು ನಮಗೆ ಯೋಬನ ವಿಷಯದಲ್ಲಿ ತಿಳಿಸ್ಕೊಡ್ತಾರೆ. ಅದೇ ರೀತಿ ವಿಶ್ವಾಸದ ವಿಷಯ ಬಂದಾಗ ಅಬ್ರಹಾಮನ ಮುಖಾಂತರ, ಪ್ರಾರ್ಥನೆ ಹಾಗೂ ನಂಬಿಕೆಯ ವಿಷಯ ಬಂದಾಗ ದಾನಿಯೇಲನನ್ನು ದೇವರು ತೋರಿಸ್ತಾರೆ. ನೋಡು, ನನ್ನ ದಾಸ ದಾನಿಯೇಲ ಅವ್ರು ಯಾವ ರೀತಿ ಜೀವಿಸಿದ್ದಾರೆ ನೋಡು, ನೀನು ಅದರಂತೆ ಜೀವಿಸು. ಅಬ್ರಹಾಮ ಯಾವ ರೀತಿ ಜೀವಿಸಿದ್ರು, ನೀನು ಕೂಡ ಅದರಂತೆ ಜೀವಿಸು. ಪ್ರೈಸ್ ದಿ ಲಾರ್ಡ್. ಈ ರೀತಿಯಾಗಿ ಧರ್ಮಶಾಸ್ತ್ರ ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಿ ಪರಲೋಕದ ಮಾರ್ಗದಲ್ಲಿ ಸಂಚರಿಸುವುದಕ್ಕಾಗಿ, ಅಂದ್ರೆ ಪರಲೋಕದ ಮಾರ್ಗದಲ್ಲಿ ನಾವು ಜೀವಿಸುವುದಕ್ಕಾಗಿ ಧರ್ಮಶಾಸ್ತ್ರ ನಮ್ಮನ್ನ ಬಲಪಡಿಸುತ್ತೆ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ 99ನೇ ವಾಕ್ಯ, ನಿನ್ನ ಕಟ್ಟಳೆಗಳ ಧ್ಯಾನಿ ನಾನಾದುದರಿಂದ ನಾನಧಿಕ ಜ್ಞಾನಿ ನನ್ನ ಬೋಧಕರೆಲ್ಲರಿಗಿಂತ. ಪ್ರೈಸ್ ದಿ ಲಾರ್ಡ್. ಇದು ತುಂಬಾ ಮುಖ್ಯವಾದ ಒಂದು ವಿಷಯ. ಇದು ನಿನ್ನ ಕಟ್ಟಳೆಗಳ ಧ್ಯಾನಿ ನಾನಾದುದರಿಂದ ನಾನಧಿಕ ಜ್ಞಾನಿ ನನ್ನ ಬೋಧಕರೆಲ್ಲರಿಗಿಂತ. ಕಾರಣ ಏನಕ್ಕಂತ ಹೇಳಿದ್ರೆ ಅಂತಿಮ ದಿನದಲ್ಲಿ ಕುಚೋದ್ಯಗಾರರು ಉಟ್ಕೊಳ್ತಾರೆ ಅಂತ ಬೈಬಲ್ ಹೇಳುತ್ತೆ. 1 ಯೋಹಾನ 4ನೇ ಅಧ್ಯಾಯ ವಾಕ್ಯ 1, 2, 3 ಈ 3 ವಾಕ್ಯಗಳನ್ನು ನಾವು ನೋಡಬೇಕಾದ್ರೆ ಬೋಧಕರು ಏನ್ ಮಾಡ್ತಾರೆ, ನಿಮ್ಮ ಕುಟುಂಬಕ್ಕೆ ಹುಡುಕೊಂಡು ಬರ್ತಾರೆ. ನಿಮ್ಮ ಕುಟುಂಬಕ್ಕೆ ಹುಡುಕೊಂಡು ಬಂದು ಇಲ್ಲ ಸಲ್ಲದ ಬೋಧನೆಗಳನ್ನು ನಿಮಗೆ ಮಾಡ್ತಾರೆ, ಇಲ್ಲ ಸಲ್ಲದ ಬೋಧನೆಗಳನ್ನು ನಿಮಗೆ ತಿಳಿಸ್ಕೊಡ್ತಾರೆ.
ಪ್ರೈಸ್ ದಿ ಲಾರ್ಡ್. ಯಾವಾಗ ನೀವು ಧರ್ಮಶಾಸ್ತ್ರವನ್ನ ಅರ್ಥಕೊಳ್ತೀರೋ, ಯಾವಾಗ ನೀವು ದೇವರ ಪ್ಲಾನ್ ಅನ್ನ ತಿಳ್ಕೊಳ್ತೀರೋ, ಆಗ ಆ ಬೋಧಕರಿಗಿಂತ ಹೆಚ್ಚಿನ ಜ್ಞಾನವನ್ನ ನೀವು ಪಡೆದಿರ್ತೀರ. ಇದು ಒಂದು ದಿನದಲ್ಲಿ ಸಾಧ್ಯ ಆಗಲ್ಲ. ಪ್ರತಿದಿನ ನಾವೆಲ್ಲರೂ ಮಾಡಬೇಕು, ಪ್ರತಿದಿನ ನಾವೆಲ್ಲರೂ ಓದಬೇಕು, ಪ್ರತಿದಿನ ನಾವೆಲ್ಲರೂ ದೇವರ ಜೀವವುಳ್ಳ ವಾಕ್ಯಗಳಲ್ಲಿ. ಅದಕ್ಕೆ ನಾನು ಪ್ರತಿದಿನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ, ಬೆಳಗಿನ ಜಾವ ಎದ್ದ ತಕ್ಷಣ ನೀವು ಒಂದು 15 ನಿಮಿಷ ಸ್ತುತಿ ಮಾಡಿ, ಒಂದು 5 ನಿಮಿಷ ದೇವರ ಜೀವವುಳ್ಳ ವಾಕ್ಯಗಳು ಎಲ್ಲರೂ ಕೇಳಿಸಿಕೊಳ್ಳುವ ರೀತಿಯಲ್ಲಿ ಆ ವಾಕ್ಯಗಳನ್ನು ಓದಲಿಕ್ಕೆ ಪ್ರಯತ್ನ ಪಡಿ. ಏನಕ್ಕೆ ಅಂತ ಹೇಳಿದ್ರೆ, ದೇವರ ಜೀವವುಳ್ಳ ವಾಕ್ಯಗಳನ್ನು ನೀವು ಓದಬೇಕಾದ್ರೆ ಆ ವಾಕ್ಯಗಳು ದೇವರು ನಿಮ್ಮ ಮೇಲೆ ಇಟ್ಟಿರುವ ಯೋಜನೆಯನ್ನ ತಿಳಿಸುತ್ತೆ. ದೇವರು ಏನ್ ಪ್ಲಾನ್ ಇಟ್ಟಿದ್ದಾರೆ, ನಮ್ಮ ಮೇಲೆ ಏನ್ ಪ್ಲಾನ್ ಇಟ್ಟಿದ್ದಾರೆ, ನಾನು ಏನ್ ಮಾಡಬೇಕು, ನಾನು ಹೇಗೆ ಜೀವಿಸಬೇಕು, ಅದನ್ನ ಧರ್ಮಶಾಸ್ತ್ರ ನಮಗೆ ತಿಳಿಸ್ಕೊಡುತ್ತೆ. ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ಯಾವ ವ್ಯಕ್ತಿ ಕ್ರೈಸ್ತರೆನಿಸಿಕೊಂಡವರು ಯಾವ ಕುಟುಂಬದಲ್ಲಿ ಧರ್ಮಶಾಸ್ತ್ರ ತೆರೆಯಲ್ಪಡೋದಿಲ್ವೋ, ದೇವರ ಧರ್ಮಶಾಸ್ತ್ರ ತೆರೆಯಲ್ಪಡೋದಿಲ್ವೋ, ಅದೇ ರೀತಿ ಆ ಧರ್ಮಶಾಸ್ತ್ರ ಅಲ್ಲಿ ಬಿತ್ತನೆ ಆಗೋದಿಲ್ವೋ, ಆ ಕುಟುಂಬಕ್ಕೆ ದೇವರ ರಾಜ್ಯ ಮುಚ್ಚಲ್ಪಡುತ್ತೆ. ಪ್ರೈಸ್ ದಿ ಲಾರ್ಡ್. ಕ್ರೈಸ್ತರೇ ದೇವಾಲಯಕ್ಕೆ ಹೋಗ್ತಾ ಇದಾರೆ, ಚರ್ಚ್ಗೆ ಹೋಗ್ತಾ ಇದಾರೆ, ಪರಮಪ್ರಸಾದ ತಗೊಳ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಧರ್ಮಶಾಸ್ತ್ರಕ್ಕೆ, ದೇವರ ಜೀವವುಳ್ಳ ವಾಕ್ಯಗಳಿಗೆ ಅಲ್ಲಿ ಏನಿಲ್ಲ, ಸ್ಥಳ ಇಲ್ಲ. ಒಬ್ಬ ವ್ಯಕ್ತಿ ನ್ಯಾಯ ತೀರ್ಪಿಗೆ ಒಳಗಾಗೋದು ರೋಮನರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರ ಮುಖಾಂತರ ಪರಿಶುದ್ಧಾತ್ಮರು ಬರೆದಿಟ್ಟಿದ್ದಾರೆ. ನೋಡಿ, 2ನೇ ಅಧ್ಯಾಯ ವಾಕ್ಯ 12 ಹೇಳುತ್ತೆ, ಮೋಶೆಯ ಧರ್ಮಶಾಸ್ತ್ರದ ಮುಖಾಂತರ ನಮಗೆ ನ್ಯಾಯ ತೀರ್ಪು. ಕ್ರೈಸ್ತರೆಲ್ಲರಿಗೂ ಮೋಶೆಯ ಧರ್ಮಶಾಸ್ತ್ರದ ಮುಖಾಂತರವೇ. ಅದಾದ್ಮೇಲೆ 13ನೇ ವಾಕ್ಯ ನೋಡಿ, ಧರ್ಮಶಾಸ್ತ್ರವನ್ನು ಆಲಿಸಿದ ಮಾತ್ರಕ್ಕೆ ಯಾರೂ ದೇವರೊಡನೆ ಸತ್ಸಂಬಂಧವನ್ನು ಪಡೆಯಲು ಸಾಧ್ಯವಿಲ್ಲ. ಅವ್ರು ಹೇಳ್ತಾರೆ, ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ಹೌದು, ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಕೇಳಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ, ಅದನ್ನ ಅನುಸರಿಸಿ ನಡಿಬೇಕು, ಅದರ ಜೊತೆಗೆ ಅದನ್ನ ಪಾಲಿಸಬೇಕು. ಯಾವ ಕ್ರೈಸ್ತರೆನಿಸಿಕೊಂಡವರು ಧರ್ಮಶಾಸ್ತ್ರಕ್ಕೆ ಅಲ್ಲಿ ಅವರ ಕುಟುಂಬದಲ್ಲಿ ಸ್ಥಳ ಇಲ್ವೋ ಅಥವಾ ಅವರ ಜೀವಿತದಲ್ಲಿ ಸ್ಥಳ ಇಲ್ವೋ, ಅವರಿಗೆ ಪರಲೋಕದ ಬಾಗಿಲು ಮುಚ್ಚಲ್ಪಡುತ್ತೆ. ಕಾರಣ ಏನಂತ ಹೇಳಿದ್ರೆ, ದೇವರ ಕಟ್ಟಳೆಗಳನ್ನು ಓದುವುದರಿಂದ, ದೇವರ ಆಜ್ಞೆಗಳನ್ನು ಓದುವುದರಿಂದ ಆ ವಾಕ್ಯಗಳು, ಆ ದೇವರ ಜೀವವುಳ್ಳ ವಾಕ್ಯಗಳು ನಮ್ಮನ್ನ ಪಾಪದಿಂದ ಬೇರ್ಪಡಿಸುತ್ತೆ. ಹಳೆ ಒಡಂಬಡಿಕೆಯಲ್ಲಿ ದೇವರು 10 ಆಜ್ಞೆಗಳನ್ನು ನೀಡಿದ್ದು. ಆ 10 ಆಜ್ಞೆಗಳನ್ನು ನಾವು ಓದಿ ಅದರಂತೆ ನಾವು ಜೀವಿಸುವಾಗ ಪಾಪದಿಂದ ನಮ್ಮನ್ನ ಅದು ಬೇರ್ಪಡಿಸುತ್ತೆ. ನಂತರ ನಮ್ಮನ್ನ ಪರಿಶುದ್ಧಗೊಳಿಸುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಧರ್ಮಶಾಸ್ತ್ರ ಯಾವ ಕುಟುಂಬದಲ್ಲಿ ಮುಚ್ಚಲ್ಪಟ್ಟಿದೆಯೋ ಆ ಕುಟುಂಬ ಪಾಪದಿಂದ ತುಂಬಿರುತ್ತೆ, ಪಾಪದ ಆ ಸ್ವಭಾವದಿಂದ ತುಂಬಿರುತ್ತೆ. ಪ್ರೈಸ್ ದಿ ಲಾರ್ಡ್. ಆ ಕುಟುಂಬಗಳನ್ನ ನೀವು ನೋಡಿ, ಸ್ವಲ್ಪ ಆ ಕುಟುಂಬ ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಅವರು ಜೀವಿಸ್ತಾ ಇರ್ತಾರೆ. ಲೋಕದ ಇಚ್ಛೆಗೆ ಅನುಸಾರವಾಗಿ ಜೀವಿಸ್ತಾ ಇರ್ತಾರೆ. ಕಾಂಪಿಟೇಷನ್ ಜೀವನ ಜೀವಿಸ್ತಾ ಇರ್ತಾರೆ. ಅಂದ್ರೆ ಹೋಲಿಕೆಯ ಜೀವನ. ಅವರೊಂದು ಕಾರ್ ತಗೊಂಡ್ರು, ನಾವು ಹೇಗಾದ್ರೂ ಮಾಡಿ ತಗೊಳ್ಬೇಕು. ಅವರೊಂದು ಮನೆ ಕಟ್ಟಿದ್ರು, ನಾವು ಒಂದು ಮನೆ ಕಟ್ಟಬೇಕು. ಆ ಮನೆ ಕಟ್ಟೋದಕ್ಕೋಸ್ಕರ ಅಥವಾ ಕಾರ್ ತಗೊಳ್ಳೋದಕ್ಕೋಸ್ಕರ ಅಥವಾ ಆಭರಣ ಮಾಡಿಸಿಕೊಳ್ಳೋದಕ್ಕೋಸ್ಕರ
ಅಥವಾ ಬೇರೆ ಯಾವುದೋ ಒಂದು ವಿಷಯಕ್ಕೋಸ್ಕರ ಇರಬಹುದು, ಆ ಹಣವನ್ನ ಶೇಖರಣೆ ಮಾಡುವುದಕ್ಕಾಗಿ, ಹಣವನ್ನ ಸಿದ್ಧತೆ ಮಾಡುವುದಕ್ಕಾಗಿ ಆತ ಮಾಡುವಂತ ಅನೇಕ ಪಾಪದ ಕಾರ್ಯಗಳಿದೆಯಲ್ಲ, ಅದು ಬೇರೆ ಒಂದು ಆತ್ಮವನ್ನು ನಾಶ ಮಾಡುತ್ತೆ. ಬೇರೆ ಒಂದು ಆತ್ಮವನ್ನು ನಾಶಪಡಿಸಿ, ಬೇರೊಂದು ಆತ್ಮವನ್ನು ನಾಶಪಡಿಸಿ ನಂತರ ಅವನು ತನ್ನ ಶರೀರಕ್ಕೆ, ತನ್ನ ಸಂತೋಷಕ್ಕೆ, ತನ್ನ ಕುಟುಂಬದ ಸಂತೋಷಕ್ಕೆ, ತನ್ನ ಹೆಂಡತಿಯ ಸಂತೋಷಕ್ಕೆ ಅಥವಾ ತನ್ನ ಮಕ್ಕಳ ಸಂತೋಷಕ್ಕೆ ಅವನೊಂದು ಸುಂದರವಾದ ಮನೆ ಕಟ್ಟಬಹುದು, ಅಥವಾ ಕಾರ್ ತಗೊಳ್ಬಹುದು, ಅಥವಾ ಆಭರಣ ತಗೊಳ್ಬಹುದು, ಅಥವಾ ಬೈಕ್ ತಗೊಳ್ಬಹುದು, ಬೇರೆ ಏನ್ ಬೇಕಾದ್ರೂ ಮಾಡಬಹುದು. ಧರ್ಮಶಾಸ್ತ್ರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನೀನು ಮನೆ ಕಟ್ತೀಯೋ ಇಲ್ವೋ ಗೊತ್ತಿಲ್ಲ, ಆ ಮನೆಯಲ್ಲಿ ಆ ಪಾಪದ ಮಲಿನತೆ ಇರಬಾರ್ದು ಅಂತ ತೋರಿಸುತ್ತೆ. ಪಾಪದ ಮಲಿನತೆ ಇರಬಾರ್ದು. ಯಾವ ಕುಟುಂಬದಲ್ಲಿ ನೀವು ಲೈವ್ ಅಲ್ಲಿ ನೋಡಬಹುದು, ನೀವು ಪ್ರಾಕ್ಟಿಕಲ್ ಆಗಿ ನೀವು ಕಣ್ಣಾರೆ ನೋಡಬಹುದು. ನಿಮ್ಮ ಕುಟುಂಬ, ನಿಮ್ಮ ಅಕ್ಕಪಕ್ಕದ ಸ್ಥಳಗಳಲ್ಲಿ ನೀವು ನೋಡಬಹುದು. ಕೆಲವು ಕುಟುಂಬಗಳಲ್ಲಿ ಬೈಬಲ್ ಓದೋದಿಲ್ಲ, ಬೈಬಲ್ ತೆರೆಯೋದಿಲ್ಲ. ಆದ್ರೆ ನೋಡಿ, ಅವರನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಪರೀಕ್ಷೆ ಮಾಡ್ತಾ ಬನ್ನಿ. ಅವರು ಕ್ರೈಸ್ತರು, ಆದ್ರೆ ಅವರು ತಮ್ಮ ಶರೀರಕ್ಕೆ ಅನುಸಾರವಾಗಿ ಅವರು ಜೀವಿಸ್ತಾ ಇರ್ತಾರೆ. ಕಾರಣ ಏನಂತ ಹೇಳಿದ್ರೆ, ಅವರಿಗೆ ದೇವರ ಪ್ಲಾನೇ ಗೊತ್ತಿರಲ್ಲ. ನಂತರ ದೇವರ ಪ್ಲಾನ್ ಗೊತ್ತಿಲ್ಲದೆ ಹೋದ್ರೆ ಅಲ್ಲಿ ಪಾಪದ ಜೀವನ ಪ್ರಾರಂಭವಾಗುತ್ತೆ. ಹಣ ಇರುತ್ತೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ನಿಮ್ಗೆ ಹೇಳಿದ್ದು, ಅಕ್ಕಿಗೆ ರೆಕ್ಕೆ ಇಲ್ಲದೆ ಹೋದ್ರೆ ಹಾರಲಿಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟೇ ಬಲಿಷ್ಠವಾಗಿದ್ರು ರೆಕ್ಕೆ ಇಲ್ಲದೆ ಹೋದ್ರೆ ಅದು ಹಾರಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ನೀರಿಲ್ಲದೆ ಹೋದ್ರೆ ಅದು ಎಷ್ಟೇ ದೊಡ್ಡ ಮೀನಿದ್ರು ಅಥವಾ ಎಷ್ಟೇ ಚಿಕ್ಕ ಮೀನಿದ್ರು ನೀರಿಲ್ಲದೆ ಹೋದ್ರೆ ಅದು ಈಜಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ನಾನು ಕ್ರೈಸ್ತ ಎನಿಸಿಕೊಂಡ್ರು, ಈ ಲೋಕಕ್ಕೆ ನಾನು ಕ್ರೈಸ್ತನಾಗಿದ್ರು, ಪ್ರಭುವನ್ನು ಅಂಗೀಕರಿಸಿಕೊಳ್ಳದೆ ಹೋದ್ರೆ, ಪ್ರಭುವಿನ ವಾಕ್ಯಗಳಿಗೆ ನನ್ನ ಜೀವನದಲ್ಲಿ ಸ್ಥಳ ಕೊಡದೆ ಹೋದ್ರೆ, ಅವಕಾಶ ಕೊಡದೆ ಹೋದ್ರೆ ಪರಲೋಕ ರಾಜ್ಯಕ್ಕೆ ನನ್ನ ಆತ್ಮ ಸೇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಯಾವ ಕುಟುಂಬದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳಿಗೆ ಅತಿ ಹೆಚ್ಚು ಮಹತ್ವ ಇದೆಯೋ ಆ ಕುಟುಂಬದಲ್ಲಿ ದೇವರ ಪ್ರಸನ್ನತೆ ಇರುತ್ತೆ. ಪ್ರೈಸ್ ದಿ ಲಾರ್ಡ್. 40 ವರ್ಷಗಳ ಕಾಲ ದೇವರು ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ಅವರ ಪ್ರಸನ್ನತೆಯಿಂದ ತುಂಬಿ ಅವರನ್ನ ಮುನ್ನಡೆಸಿದ್ರು ಮರುಭೂಮಿಯಲ್ಲಿ. 40 ವರ್ಷಗಳ ಕಾಲ ನೋಡಿ, ಅವ್ರು ಹಾಕೊಂಡಿದ್ದ ಬಟ್ಟೆ ಅರಿಲಿಲ್ಲ, ಹಾಕೊಂಡಿದ್ದ ಪಾದರಕ್ಷೆಗಳು ಅರಿಲಿಲ್ಲ. ಒಂದು ದಿನಕ್ಕೂ ಊಟಕ್ಕೆ ಕೊರತೆ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ದೇವರ ಈ ಧರ್ಮಶಾಸ್ತ್ರ, ಕಟ್ಟಳೆಗಳಿಂದ ತುಂಬಿದಂತಹ ಈ ಧರ್ಮಶಾಸ್ತ್ರ, ದೇವರ ಪ್ಲಾನ್ ಅನ್ನು ನಾವು ಮುಚ್ಚುತ್ತೀವೋ, ಸ್ವರ್ಗದ ಬಾಗಿಲು ನಮಗೆ ಮುಚ್ಚುತ್ತೆ. ಆಶೀರ್ವಾದಗಳು ಮುಚ್ಚುತ್ತೆ. ಪವಿತ್ರಾತ್ಮರ ಸತ್ಫಲಗಳು ಮುಚ್ಚಲ್ಪಡುತ್ತೆ. ಪ್ರೈಸ್ ದಿ ಲಾರ್ಡ್. ಸ್ವರ್ಗದ ಬಾಗಿಲು ಮುಚ್ಚಿದಾಗ ನಾವು ನಮಗೊಂದು 70 ವರ್ಷ ಅವಕಾಶ ಇದೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಅಂತ ತಿಳ್ಕೊಳ್ಳೋಣ. ಅಥವಾ ಕೆಲವು ಜನಕ್ಕೆ 50 ವರ್ಷ, ಕೆಲವು ಜನಕ್ಕೆ ಈಗೆಲ್ಲ ತುಂಬಾ ಚಿಕ್ಕ ವಯಸ್ಸಲ್ಲೇ ಮರಣ ಹೊಂದುತ್ತಾ ಇದ್ದಾರೆ. 15 ವರ್ಷ, 20 ವರ್ಷ. ಮೊನ್ನೆ ಒಂದು ಮಗು ನಾನು ಎಲ್ಲ ನೋಡ್ತಾ ಇದ್ದೆ ಒಂದು ನ್ಯೂಸ್ ಅಲ್ಲಿ, 1 ವರ್ಷದ ಮಗು. ಅದೇ ರೀತಿ ಇನ್ನು ಕೆಲವು ಚಿಕ್ಕ ಮಕ್ಕಳು ಪ್ರಾಣ ಹೋಗ್ತಾ ಇದೆ. ದೇವರು ಕೊಟ್ಟಂತಹ ಸಮಯವನ್ನ ಒಂದು 20 ವರ್ಷ ಇರ್ಬೋದು, 30 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು. ಆ 50 ವರ್ಷವೂ ಕೂಡ ನೀನು ಈ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಜೀವಿಸದೆ ಹೋದ್ರೆ, ಈ ಧರ್ಮಶಾಸ್ತ್ರವನ್ನ ತೆರೆಯದೆ ಹೋದ್ರೆ, ಈ ಧರ್ಮಶಾಸ್ತ್ರವನ್ನ ಓದದೆ ಹೋದ್ರೆ ನೀನು ಕ್ರೈಸ್ತನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನಿನ್ನ ಹಣೆಯ ಮೇಲೆ ದೀಕ್ಷಾಸ್ಥಾನದ ಗುರುತು, ಪವಿತ್ರಾತ್ಮರ ಚಿಹ್ನೆ ಹಾಕ್ತಾರೋ
ಆಗ ನೀನು ಕ್ರೈಸ್ತನಾಗ್ತೀಯ. ಕ್ರೈಸ್ತನ ಆದ್ಮೇಲೆ ಈ ಸ್ವಭಾವಗಳು, ಈ ಗುಣಗಳು, ಕ್ರಿಯೆಗಳು, ಯೋಗ್ಯತೆ ಹಾಗೂ ಘನತೆಯನ್ನ ನೀನು ಪಡ್ಕೊಳ್ಬೇಕು. ನೀನು ಹಾಗೆ ಇದ್ರೆ ದೇವರ ರಾಜ್ಯ ಸೇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ಒಂದು ಎಚ್ಚರಿಕೆಯ ಸಂದೇಶವನ್ನ ಪ್ರಭು ಯೇಸು ಕ್ರಿಸ್ತರು ನೀಡ್ತಾರೆ. ಎಚ್ಚರಿಕೆ ಸಂದೇಶ ಏನ? ಎಚ್ಚರಿಕೆ ಸಂದೇಶ ಅಂತ ಹೇಳಿದ್ರೆ, ಒಂದು ವಾಕ್ಯ ಇದೆ ನೋಡಿ, 15ನೇ ಅಧ್ಯಾಯ, ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳ್ತಾರೆ, ಹೌದು, ನಾನೇ ದ್ರಾಕ್ಷ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಏನು ಮಾಡಲು ಸಾಧ್ಯವಿಲ್ಲ. ಅದಾದ್ಮೇಲೆ 6ನೇ ವಾಕ್ಯ ಹೇಳ್ತಾರೆ ನೋಡಿ, ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಯಾರು ದೇವರ ಪ್ಲಾನ್ ಅಲ್ಲಿ ಇರೋಲ್ವೋ, ದೇವರ ಯೋಜನೆಯಂತೆ ಯಾರು ಜೀವಿಸೋದಿಲ್ವೋ ಕತ್ತರಿಸಾಕ್ತಾರೆ. ಕತ್ತರಿಸಿ ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಹಾಕಲಾಗುವುದು. ಇದು ಎಚ್ಚರಿಕೆಯ ಸಂದೇಶ. ಇದು ಪ್ರತಿಯೊಬ್ಬರಿಗೂ ಎಚ್ಚರಿಕೆಯ ಸಂದೇಶ. ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಬೈಬಲ್ ಅಲ್ಲಿ ಬರೆದಿರುವ ಅನೇಕ ಘಟನೆಗಳು ನಡೀತಾ ಇದೆ. ಎಚ್ಚರಿಕೆಯ ಘಟನೆಗಳು ನಡೀತಾ ಇದೆ. ದೇವಾಲಯ ಬಲಿಪೀಠ ಅವಮಾನಗೊಳ್ತಾ ಇದೆ. ಬಲಿಪೀಠ ಅವಮಾನಗೊಳ್ತಾ ಇದೆ. ದೇವಾಲಯಗಳು, ಚರ್ಚ್ಗಳು ಮಾರ್ಕೆಟ್ಗಳಾಗಿ ಮಾರ್ಪಡ್ತಾ ಇದೆ. ಅಲ್ಲಿ ಬಿಸ್ನೆಸ್ ನಡೀತಾ ಇದೆ, ಅಲ್ಲಿ ವ್ಯವಹಾರ ನಡೀತಾ ಇದೆ, ಅಲ್ಲಿ ಅನೇಕ ವಿಷಯಗಳು ನಡೀತಾ ಇದೆ. ಪ್ರೈಸ್ ದಿ ಲಾರ್ಡ್. ದೇವಾಲಯ ಸಿಟಿ ಮಾರ್ಕೆಟ್ ಆಗಿ ಮಾರ್ಪಟ್ಟಿದೆ. ಅಲ್ಲಿ ಪರಿಶುದ್ಧತೆಗೆ ಜಾಗ ಇಲ್ಲ. ಪರಿಶುದ್ಧತೆಗೆ ಜಾಗ ಇಲ್ಲ. ದೇವರನ್ನ ಆರಾಧಿಸುವ ಸ್ಥಳವಾಗಿದ್ದದ್ದು ಈಗ ಸಿಟಿ ಮಾರ್ಕೆಟ್ ಆಗಿ ಮಾರ್ಪಡ್ತಾ ಇದೆ. ಸಿಟಿ ಮಾರ್ಕೆಟ್ ಆಗಿ ಮಾರ್ಪಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಅದಲ್ಲದೆ ಅಲ್ಲಿ ನಡೆಯುವಂತ ಅಹಿತಕರ ಘಟನೆಗಳು ಎಲ್ಲ ಪಾಪದ ಕಾರ್ಯಗಳೇ ಹೆಚ್ಚಾಗಿ ನಡೀತಾ ಇದೆ. ಮಾನಸಿಕವಾಗಿ ಅಥವಾ ಶಾರೀರಿಕವಾಗಿ ಅಥವಾ ನೋಟದಿಂದ ಒಂದು ಪಾಪದ ಕಾರ್ಯಗಳನ್ನು ನಡೆಸಲಿಕ್ಕೆ ಅದೊಂದು ಸ್ಥಳವಾಗಿ ಮಾರ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಕೆಲವು ಸ್ಥಳಗಳಲ್ಲಿ ನಾವು ನೋಡ್ತೀವಿ, ನಾವು ಈ ಮೀಡಿಯಾದಲ್ಲಿ ನೋಡ್ತೀವಿ, ಅನೇಕ ಫಾರಿನ್ ಕಡೆ ಚರ್ಚ್ಗಳೆಲ್ಲ ಬೇರೆ ಬೇರೆ ಚಟುವಟಿಕೆಗಳಿಗೆ ಬಳಸ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಹಾಗೆ ಇರುತ್ತೆ, ಪಿಕ್ಚರ್ ಎಲ್ಲ ಹಾಗೆ ಇರುತ್ತೆ, ಮೇಲ್ಗಡೆ ಪಿಕ್ಚರ್ ಇರುತ್ತೆ, ಬಲಿಪೀಠಗಳು ಹಂಗೆ ಇರುತ್ತೆ. ಬಲಿಪೀಠಗಳು ಕೆಟ್ಟ ಕೆಲಸಗಳಿಗೆ ಬಳಸ್ಕೊಳ್ತಾ ಇದ್ದಾರೆ. ಬೈಬಲ್ ಅಲ್ಲಿ ಏನ್ ಬರ್ದಿದೆಯೋ ಅದು ನಡೀತಾ ಇದೆ. ಕೆಲವು ಕಡೆ ಬಲಿ ಪೂಜೆಗಳು ನಿಂತೋಗಿದೆ. ಬಲಿ ಪೂಜೆಗಳನ್ನ ನಿಲ್ಲಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹೀಗಿರ್ಬೇಕಾದ್ರೆ ದೇವರ ಬರುವಿಕೆಗೆ ಮುಂಚಿತವಾಗಿ ಸೈತಾನನ ಪ್ಲಾನ್ಗಳು, ಈಗ ನೋಡಿ, ಆ ರೀತಿ ಆಲೋಚನೆ ಮಾಡುವಂತ ವ್ಯಕ್ತಿಗಳು ಇದರೊಂದಿಗಿದ್ದಿದ್ರೆ ಅಲ್ಲಿ ಸರ್ವೇಶ್ವರ ಸ್ವಾಮಿಯ ಆಲಯ ಅಲ್ಲಿ ಹೇಳ್ತಾರೆ, ವಿಮೋಚನಾ ಕಾಂಡದಲ್ಲಿ ಹೇಳ್ತಾರೆ, ಜನರ ಮಧ್ಯದಲ್ಲಿ ನಾನು ವಾಸಿಸುವುದಕ್ಕೆ ನನಗೊಂದು ಗುಡಾರವನ್ನು ನೀನು ಕಟ್ಟಿಸಬೇಕು. ಅವರೊಂದಿಗೆ ಇರುವುದಕ್ಕೋಸ್ಕರ ಒಂದು ಗುಡಾರವನ್ನು ನೀನು ಕಟ್ಟಬೇಕು. ಪ್ರೈಸ್ ದಿ ಲಾರ್ಡ್. ವಿಮೋಚನಾ ಕಾಂಡ 25ನೇ ಅಧ್ಯಾಯ ವಾಕ್ಯ 8ರಲ್ಲಿ ಹೇಳ್ತಾರೆ, ನಾನು ಏನ್ ಹೇಳ್ತೀನೋ ಅದರ ಪ್ರಕಾರನೇ ನೀನು ಚರ್ಚ್ ಕಟ್ಟಬೇಕು, ಅದ್ರ ಪ್ರಕಾರನೇ ನೀನು ಗುಡಾರ ಕಟ್ಟಬೇಕು ಅಂತ ಹೇಳ್ತಾರೆ. ಅದೇ ಇಬ್ರಿಯರಿಗೆ ಬರೆದ ಪತ್ರ 8ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತೆ. ಇಬ್ರಿಯರಿಗೆ ಬರೆದ ಪತ್ರ 8ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತೆ, ಸ್ವರ್ಗೀಯ ಚಿಹ್ನೆಯಾಗಿರುವ ಗರ್ಭಗುಡಿ. ನೋಡಿ, ಸ್ವರ್ಗೀಯ ಗರ್ಭಗುಡಿಯ ಚಿಹ್ನೆ ಹಾಗೂ ಛಾಯೆಯಾಗಿರುವ ಆಲಯ. ಆ ಆಲಯಗಳಲ್ಲಿ ಯಾಜಕರು ಉಪಾಸನೆ ಮಾಡುತ್ತಾರೆ. ನಂತರ ಅಲ್ಲಿ ಹೇಳ್ತಾರೆ, ಮೋಶೆ ಗರ್ಭಗುಡಿಯನ್ನು ನಿರ್ಮಿಸಲು ಆರಂಭಿಸಿದಾಗ ಆತನಿಗೆ ದೇವರು ಬೆಟ್ಟದ ಮೇಲೆ ನಾನು ತೋರಿಸಿದ ನಕ್ಷೆಯ ಪ್ರಕಾರವೇ ಎಲ್ಲವನ್ನು ನೀನು ನಿರ್ಮಿಸಬೇಕೆಂದು ಆಜ್ಞೆ ಇತ್ತರು. ಮೋಶೆಗೆ ಯಾವ ರೀತಿ ಪ್ಲಾನ್ ಕೊಟ್ಟರು, ಈಗಲೂ ಕೂಡ ಧರ್ಮಸಭೆ ಅದೇ ರೀತಿನೇ ಕಟ್ತಾ ಇದೆ. ಆದ್ರೆ ಅಲ್ಲಿ ನಡೆಯುವ ಕಾರ್ಯಗಳು ದೇವರಿಗೆ
ಏನ್ ಹೇಳ್ತಾರೆ, ಕೋಪ ಪಡಿಸುವಂತ ಕಾರ್ಯಗಳು ನಡೀತಾ ಇದೆ. ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆ ಆಗಿರ್ಬೇಕು. ಏಕೆಂದ್ರೆ ದೇವರ ಧರ್ಮಶಾಸ್ತ್ರವನ್ನ ಅವ್ರು ಏನಾದ್ರು ಓದಿದಿದ್ರೆ, ಆ ರೀತಿ ಮಾಡುವಂತ ವ್ಯಕ್ತಿಗಳು ಇದನ್ನ ತೆಗೆದು ಅದನ್ನ ಓದಿ ಅದನ್ನ ಧ್ಯಾನಿಸಿ ಆಲಿಸಿದ್ರೆ ದೇವರು ಅವರೊಂದಿಗೆ ಮಾತಾಡ್ತಾ ಇದ್ರು. ದೇವರ ಪ್ಲಾನ್ ಅವರಿಗೆ ಗೊತ್ತಾಗ್ತಾ ಇತ್ತು. ಅವರು ತಿಳ್ಕೊಳ್ತಾ ಇದ್ರು. ದೇವರ ಯೋಜನೆಯನ್ನ ಅವರು ಅರ್ಥಕೊಳ್ತಾ ಇದ್ರು. ದೇವರ ಯೋಜನೆಯನ್ನ ಅರಿಯದ ಜನರು, ದೇವರ ಪ್ಲಾನ್ ಅನ್ನ ಅರಿಯದ ಜನರು ಈಗ ಏನ್ ಮಾಡ್ತಾ ಇದಾರೆ? ಪ್ರೈಸ್ ದಿ ಲಾರ್ಡ್. ಏನ್ ಮಾಡ್ತಾ ಇದಾರೆ? ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡ್ತಾ ಇದಾರೆ. ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡ್ತಾರೆ. ಮತ್ತೆ ಈಗ ಇವರಿಗೆ ದೇವರಿಗೆ ವಿರುದ್ಧವಾಗಿ ಮಾಡುವಂತಹ ಕಾರ್ಯಗಳಿಗೆ ಹೇಗೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗಲಿಕ್ಕೆ ಸಾಧ್ಯ? ದೇವಾಲಯಕ್ಕೆ ಅಂದ್ರೆ ದೇವರ ರಾಜ್ಯ ಕಟ್ಟುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಹೊರತು ದೇವರ ರಾಜ್ಯ ಕಟ್ಟುವುದಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ಳೋದಕ್ಕಲ್ಲ. ಪ್ರತಿ ಒಬ್ಬೊಬ್ಬರಿಗೂ ಈಗ ನೀವು ಎಷ್ಟು ಜನ ಬಂದಿದ್ದೀರೋ ಆ ಕುಟುಂಬಗಳೆಲ್ಲವನ್ನ ದೇವರು ಆರಿಸ್ಕೊಂಡಿದ್ದಾರೆ. ಎಷ್ಟು ಜನ ಕೇಳಿಸ್ಕೊಳ್ತಾ ಇದ್ರು ಅವರೆಲ್ಲರನ್ನ ದೇವರು ದೇವರ ತಮ್ಮ ರಾಜ್ಯವನ್ನ ಕಟ್ಟುವುದಕ್ಕಾಗಿ ಆರಿಸ್ಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆ ಒಂದು ಪ್ಲಾನ್ ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿದೆ, ಇದ್ರ ಒಳಗಡೆ ಇದೆ. ಇದನ್ನ ತೆರೆಯದವರು ಮನುಷ್ಯನಿಗೆ ಗಮನ ಕೊಡ್ತಾರೆ. ಮನುಷ್ಯನಿಗೆ ಅಂದ್ರೆ ಶರೀರಕ್ಕೆ ಗಮನ ಕೊಡ್ತಾರೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅಂತಿಮ ದಿನದಲ್ಲಿ ಅಲ್ಲಿ ಇವರು ಹೇಳ್ತಾರೆ, ಯಾರು? ದಾವೀದ ರಾಜ ಹೇಳ್ತಾರೆ, ಕೀರ್ತನ ಗ್ರಂಥ 119ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಿನ್ನ ಕಟ್ಟಳೆಗಳನ್ನ ನಾನು ಓದಿದ ಅಂದ್ರೆ ಅದನ್ನು ಧ್ಯಾನಿಸಿದ್ದಕ್ಕಾಗಿ ನಾನು ಅಧಿಕ ಜ್ಞಾನಿ ನನ್ನ ಎಲ್ಲ ಬೋಧಕರಿಗಿಂತ. ಗೊತ್ತಿಲ್ಲ ಬೋಧಕರು ಏನ್ ತಿಳಿಸ್ಕೊಡ್ತಾರೆ ಅಂತಿಮ ದಿನದಲ್ಲಿ, ಗೊತ್ತಿಲ್ಲ. ಅಂತಿಮ ದಿನದಲ್ಲಿ ಅವರಿಗೆ ಮನಸ್ಸಿಗೆ ಇಚ್ಛೆ ಬಂದ ಹಾಗೆ ಅವರು ಬೋಧಿಸ್ತಾ ಹೋಗ್ತಾರೆ. ಯಾಕಂದ್ರೆ ಸೈತಾನ ಅವರನ್ನ ಆ ರೀತಿ ಪ್ರಚೋದಿಸ್ತಾನೆ. ಆತ್ಮಗಳನ್ನು ನಾಶ ಮಾಡೋದಕ್ಕಾಗಿ ಅವನೊಂದು ಅಗ್ರಿಮೆಂಟ್ ಮಾಡ್ಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ಈಗ ಪ್ರೇಷಿತರನ್ನ ನೋಡಿ, ಶಿಷ್ಯರಿಗೆ ಏನಂತ ಹೇಳಿದ್ರು ಯೇಸು ಸ್ವಾಮಿ? ಮತ್ತಾಯನ ಬರೆದ ಶುಭ ಸಂದೇಶ 28ನೇ ಅಧ್ಯಾಯದಲ್ಲಿ ಅವ್ರು ಏನ್ ಹೇಳ್ತಾರೆ? ಯೇಸು ಸ್ವಾಮಿ ಏನ್ ಹೇಳ್ತಾರೆ ನೋಡಿ, ಆ ಒಂದು ವಾಕ್ಯವನ್ನು ನಾನು ಓದ್ತೀನಿ, 19-20. ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಮೊದಲಿಗೆ ಮಾಡಬೇಕಾಗಿರೋದು ಶಿಷ್ಯರನ್ನಾಗಿ. ನಂತರ ಪಿತಾ, ಸುತ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ. ಪಿತಾ, ಸುತ, ಪವಿತ್ರಾತ್ಮ ನಾಮದಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ನಂತರ ಇದು ತುಂಬಾ ಮುಖ್ಯ, ಒಬ್ಬ ಬೋಧಕನಿಗೆ ಇದು ತುಂಬಾ ಮುಖ್ಯ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ ಅಂತ ಹೇಳಿ ಅಲ್ಲಿ ಮತ್ತಾಯನ ಶುಭ ಸಂದೇಶವನ್ನು ಮುಗಿಸ್ತಾರೆ. ಮತ್ತಾಯ ಆ ಒಂದು ವಾಕ್ಯವನ್ನ ಮುಂದುವರಿಸಿ ಅಲ್ಲಿ ಬರೆದಿಟ್ಟು ಅಲ್ಲಿಗೆ ಮುಗಿಸ್ತಾರೆ ಪವಿತ್ರಾತ್ಮರು. ಅಲ್ಲಿ ಏನ್ ಹೇಳ್ತಾರೆ ನೋಡಿ, ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಪ್ರತಿ ಒಬ್ಬೊಬ್ಬ ವ್ಯಕ್ತಿಗಳಿಗೂ ಧರ್ಮಶಾಸ್ತ್ರವನ್ನ ಬೋಧಿಸಬೇಕೆ ಹೊರತು ವೈಯಕ್ತಿಕವಾದ ವಿಷಯಗಳನ್ನಲ್ಲ, ವೈಯಕ್ತಿಕವಾದ ಕಾರ್ಯಗಳನ್ನಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ನೋಡಿ, ಈಗ ಅನೇಕ ಕಡೆಗಳಲ್ಲಿ ಏನಂತ ಪ್ರಾರ್ಥನೆ ಮಾಡ್ತಾರೆ? ಪ್ರಾರ್ಥನೆಗೆ ಯಾವ ರೀತಿಯಾದ ಪ್ರಾರ್ಥನೆಗಳು ಹೋಗ್ತಾ ಇದೆ? ದೇವರು ನಮಗೆ ಬಿಲ್ಡಿಂಗ್ ಕೊಡ್ತಾರೆ, ದೇವರು ನಮಗೆ ಮನೆ ಕೊಡ್ತಾರೆ, ದೇವರು ನಮಗೆ ಹಣ ಕೊಡ್ತಾರೆ, ದೇವರು ನಮಗೆ ಆಸ್ತಿ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂತ. ಈ ದಿನಗಳಲ್ಲಿ ನಾವು ಕಣ್ಣಾರೆ ಕಾಣ್ತಾ ಇದೀವಿ, ಹೊರ ದೇಶಗಳಲ್ಲಿ ಮನೆಗಳೇ ಕೊಚ್ಕೊಂಡು ಹೋಗ್ತಾ ಇದೆ. ಅವರು ಸುಂದರವಾಗಿ ಕಟ್ಟಿರುವಂತಹ 3-4 ಅಂತಸ್ತಿನ ಮನೆಗಳು ಹಾಗೆ ಕೊಚ್ಕೊಂಡು ಹೋಗ್ತಾ ಇದೆ. ಬೆಲೆ ಬಾಳುವಂತ ಕಾರ್ಗಳು, ವಾಹನಗಳು ಎಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ನಾವು ನೋಡಿದೋ, ಕಳೆದ ದಿನಗಳಲ್ಲಿ ನಾವು ಟಿವಿಗಳಲ್ಲಿ ನಾವು ನೋಡಿದೋ, ಏನು ಆ ಬೆಟ್ಟ ಕುಸಿದು ಬೆಟ್ಟದ ಮಡಿಲಲ್ಲಿದ್ದಂತ ಎಲ್ಲಾ ಮನೆಗಳು ಒಂದು ಹಳ್ಳಿನೇ ಹಾಗೆ ಮುಚ್ಚೋಗುತ್ತೆ. ಸುಮಾರು 200-250 ಜನರು ಕಾಣೆಯಾಗಿದ್ದಾರೆ ಎಂಬುದಾಗಿ ನ್ಯೂಸ್ ಅಲ್ಲಿ ಬರುತ್ತೆ.
ಕಳೆದ ವರ್ಷದಲ್ಲಿ ನಾವು ಕೇರಳದಲ್ಲಿ ನಾವು ನೋಡುದು, ಹಾಗೆ ಬೆಟ್ಟ ಕುಸಿದು ಹಾಗೆ ಮನೆ ಮನೆ ಅಲ್ಲಿದ್ದಂತ ಹಳ್ಳಿನೇ ಮಣ್ಣಲ್ಲಿ ಮಣ್ಣಾಗೋಯ್ತು. ಪ್ರೈಸ್ ದಿ ಲಾರ್ಡ್. ಒಂದು ಸತ್ಯ ತಿಳ್ಕೊಳ್ಳಿ, ನಿನಗೆ ದೇವರು ಮನೆ ಕೊಡ್ಲಿಕ್ಕೆ ಅದಕ್ಕಿಂತಲೂ ಶ್ರೇಷ್ಠವಾದದ್ದೆಲ್ಲವನ್ನ ಕೊಡ್ತಾರೆ, ಆದರೆ ಅವರ ಪ್ಲಾನ್ ಅನ್ನ ಅರಿತುಕೊಳ್ಳಲಿಕ್ಕೆ ಮೊದಲು ತಿಳಿಸ್ಕೊಡ್ತಾ ಇದ್ದಾರೆ. ಅವರ ಪ್ಲಾನ್ ಅನ್ನ ಅರಿತುಕೊಳ್ಳಲಿಕ್ಕೆ ಮೊದಲು ತಿಳಿಸ್ತಾ ಇದ್ದಾರೆ. ಮೊದಲು ನಾವು ಏನ್ ಮಾಡಬೇಕು, ಕ್ರೈಸ್ತನಾದವನು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಮತ್ತಾಯನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 33ರಲ್ಲಿ ಹೇಳ್ತಾರೆ, ಮೊದಲು ನೀನು ದೇವರ ರಾಜ್ಯಕ್ಕೆ, ದೇವರ ಸತ್ಸಂಬಂಧಕ್ಕಾಗಿ ತವಕಪಡು, ದೇವರ ರಾಜ್ಯಕ್ಕೆ ಸೇರುವುದಕ್ಕಾಗಿ ಮೊದಲು ತವಕಪಡು. ಯಾಕಂದ್ರೆ ಒಬ್ಬ ಮನುಷ್ಯ ನೋಡಿ ಕಷ್ಟಪಟ್ಟು ದುಡಿತಾನೆ, ದುಡ್ಡು ಮಾಡ್ತಾನೆ, ಹಣ ಮಾಡ್ತಾನೆ, ಹಣ ಮಾಡಿ ದೊಡ್ಡ ದೊಡ್ಡ ಬಂಗಲೆಗಳು ಕಟ್ತಾನೆ, ಒಳ್ಳೆ ಕಾರ್ ತಗೊಳ್ತಾನೆ, ಎಲ್ಲಾ ಮಾಡ್ತಾನೆ. ಸಡನ್ ಆಗಿ ಅವನಿಗೆ ಏನೋ ಒಂದು ಹೆಚ್ಚು ಕಡಿಮೆ ಆಗಿ ಸಡನ್ ಆಗಿ ಪ್ರಾಣ ಹೋಗುತ್ತೆ, ಎಲ್ಲವನ್ನ ಬಿಟ್ಟು ಹೋಗ್ಬೇಕಾಗುತ್ತೆ. ಯಾವುದು ಅವನು ತಗೊಂಡೋಗೋದಿಲ್ಲ. ಒಂದು ಸಣ್ಣ ಗುಂಡು ಪಿನ್ನು ಕೂಡ ಅವನು ತಗೊಂಡೋಗೋದಿಲ್ಲ. ಗುಂಡು ಪಿನ್ನು ಏನೊಂದು 10 ರೂಪಾಯಿ ಕೊಟ್ಟರೆ ಒಂದಿಷ್ಟು ಕೊಡ್ತಾರೆ. ಒಂದು ಸಣ್ಣ ಗುಂಡು ಪಿನ್ನು ಕೂಡ ತಗೊಂಡೋಗೋದಿಲ್ಲ. ಆದ್ರೆ ಒಂದು ಯೋಚನೆ ಮಾಡಿ, ಅವನು ಆಸ್ತಿ ಮಾಡಲಿಕ್ಕೆ ಅಥವಾ ಒಂದು ಮನೆ ಕಟ್ಟಲಿಕ್ಕೆ ಅಥವಾ ಅವನ ಐಶ್ವರ್ಯವಂತನಾಗ್ಲಿಕ್ಕೆ ಎಷ್ಟು ಜನರಿಗೆ ಅವನು ಮೋಸ ಮಾಡಿರ್ಬೋದು ಅಥವಾ ಮಾಡದೇನೂ ಇರಬಹುದು. ಮಾಡದೆ ಹೋದ್ರೆ ಆಶೀರ್ವಾದ, ಮಾಡಿದ್ರೆ ಅದು ಶಾಪ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಯಾವಾಗ್ಲೂ ಅಷ್ಟೇ ನಾವು ದೇವರ ಧರ್ಮಶಾಸ್ತ್ರ, ಈಗ ವಾಕ್ಯ ಏನ್ ಹೇಳ್ತಾ ಇದೆ, ಮೊದಲು ನೀನು ದೇವರ ರಾಜ್ಯಕ್ಕೆ ಬರುವುದಕ್ಕೋಸ್ಕರ ಪ್ಲಾನ್ ಮಾಡು. ಮೊದಲು ನೀನು ದೇವರ ರಾಜ್ಯಕ್ಕೆ ಬರುವುದಕ್ಕೋಸ್ಕರ ಪ್ಲಾನ್ ಮಾಡು. ಅಲ್ಲಿ ಬೇಕಾದ್ರೆ ನೀನು ಎಲ್ಲ ನಾನು ಕೊಡ್ತೀನಿ, ಮೊದಲು ನೀನು ಅಲ್ಲಿಗೆ ಬರಲಿಕ್ಕೆ ಪ್ಲಾನ್ ಮಾಡು. ನೋಡಿ, ಯಾವ ವ್ಯಕ್ತಿ ನೋಡಿ ದೇವರ ರಾಜ್ಯಕ್ಕೆ ನಾನು ಹೋಗ್ಬೇಕು, ಇದು ನನ್ನ ಊರ, ಇದು ನನ್ನ ಮನೆ ಅಲ್ಲ, ನನಗೆ ಅಲ್ಲಿ ಮನೆ ಇದೆ, ನನಗೆ ಅಲ್ಲಿ ಹೋಗ್ಬೇಕು, ಯೇಸು ಸ್ವಾಮಿ ಜೊತೆ ನಾ ಇರ್ಬೇಕು ಅಂತ ಅವನು ಆಲೋಚನೆ ಮಾಡ್ತಾನೋ ಅಥವಾ ಅವನು ತನ್ನನ್ನೇ ಸಿದ್ಧತೆ ಮಾಡ್ಕೊಳ್ತಾನೋ, ಅವನು ನೋಡಿ ಅವನು ಬೇರೆಯವರ ವಸ್ತುಗಳಿಗೆ ಆಸೆ ಪಡೋದಿಲ್ಲ. ಆ 10 ಕಟ್ಟಳೆಗಳನ್ನ ಹಾಗೇ ಪಾಲಿಸ್ತಾನವನು. 10 ಕಟ್ಟಳೆಗಳನ್ನ ಹಾಗೆ ಪಾಲಿಸ್ತಾನವನು. ಆ 10 ಕಟ್ಟಳೆಗಳನ್ನ ಧ್ಯಾನಿಸ್ತಾನೆ. 10 ಕಟ್ಟಳೆಗಳು ಏನ್ ತಿಳಿಸ್ತಾ ಇದೆಯೋ ಅದರಂತೆ ಅವನು ಜೀವಿಸ್ತಾನೆ. ನಿಜವಾದ ಏಕದೇವರನ್ನು ಆರಾಧಿಸು, ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬೇಡ, 3ನೇದು ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು, ನಿನ್ನ ತಂದೆ ತಾಯಿಗಳನ್ನು ಗೌರವಿಸು, ಕದಿಯಬೇಡ, ಕೊಲೆ ಮಾಡಬೇಡ, ಮೋಸ ಮಾಡಬೇಡ, ಬೇರೆ ವಸ್ತುಗಳಿಗೆ ಆಸೆ ಪಡಬೇಡ. ಇದೆಲ್ಲವನ್ನ ಅವನು ಪಾಲಿಸ್ತಾ ಹೋಗ್ತಾನೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ದೇವರ ಜೀವವುಳ್ಳ ವಾಕ್ಯ, ದೇವರ ಪ್ಲಾನ್, ಗಾಡ್ಸ್ ಪ್ಲಾನ್. ದೇವರ ಪ್ಲಾನ್ ಏನಿದೆ ಇಲ್ಲಿ? ಮತ್ತಾಯನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 33ನೇ ವಾಕ್ಯ ಏನಿದೆ? ಮೊದಲು ನೀನು ದೇವರ ರಾಜ್ಯಕ್ಕೆ ಬರೋದಕ್ಕೆ ಮೊದಲು ತವಕಪಡು. ಪ್ರೈಸ್ ದಿ ಲಾರ್ಡ್. ಎಷ್ಟೋ ಮರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗಿದ್ದಂತ ವ್ಯಕ್ತಿ ಇನ್ನು 5 ನಿಮಿಷಕ್ಕೆ ಇರೋದಿಲ್ಲ. ಈಗಿದ್ದಂತ ವ್ಯಕ್ತಿ ಒಂದು 5 ನಿಮಿಷಕ್ಕೆ ಇರೋದಿಲ್ಲ ನೋಡಿ. ಆದ್ರೂ ಕೂಡ ನಾವು ಬೈಬಲ್ ಓದ್ತೀವಿ, ಎಲ್ಲ ಮಾಡ್ತೀವಿ, ಚರ್ಚ್ಗೆ ಹೋಗ್ತೀವಿ, ಆದ್ರೆ ಇದಕ್ಕೆ ಮಹತ್ವ ಕೊಡ್ತಾ ಇಲ್ಲ. ನಾವು ದೇವರ ವಾಕ್ಯಕ್ಕೆ ಮಹತ್ವ ಕೊಡ್ತಾ ಇಲ್ಲ, ದೇವರ ಧರ್ಮಶಾಸ್ತ್ರಕ್ಕೆ ಮಹತ್ವ ಕೊಡ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಮಗೆ ಆಶೀರ್ವಾದಗಳು ತೆರೆಯಲ್ಪಟ್ಟಿದೆ. ಈ ಧರ್ಮಶಾಸ್ತ್ರಕ್ಕೆ ನಾವು ಮಹತ್ವ ಕೊಡದ ಕಾರಣ, ಧರ್ಮಶಾಸ್ತ್ರವನ್ನು ನಾವು ಗೌರವಿಸದ ಕಾರಣ, ಧರ್ಮಶಾಸ್ತ್ರದೊಂದಿಗೆ ನಾವು ಒಂದು ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳದ ಕಾರಣ ನಾವು ಏನಾಗಿದ್ದೀವಿ ಗೊತ್ತಾ? ನಾವು ಮೂರ್ಖರಾಗಿದ್ದೀವಿ. ನಾವು ಮೂರ್ಖರು. ಪ್ರೈಸ್ ದಿ ಲಾರ್ಡ್. ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 21ನೇ ವಾಕ್ಯ ಹಾಗೂ 22 ಹೇಳುತ್ತೆ, ದೇವರನ್ನು ಅರಿತಿದ್ದರೂ ನಾವು ಗೌರವಿಸಲಿಲ್ಲ, ಅವರಿಗೆ ಉಪಕಾರ ಸ್ಮರಣೆ ಮಾಡಲಿಲ್ಲ, ಬದಲಾಗಿ ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ನಾನೊಂದು ಬಿಲ್ಡಿಂಗ್ ಕಟ್ಟಬೇಕು, ಹಣ ಮಾಡಬೇಕು. ಮುಖ್ಯವಾಗಿ ಜನರಲ್ಲಿರುವಂತಹ ಒಂದು ಕೆಟ್ಟ ಆಲೋಚನೆ ಹಣ ಮಾಡೋದು. ಹಣ ಮಾಡಬೇಕು. ಈ ನನ್ನ ಏರಿಯಾದಲ್ಲಿ ಬಲಿಷ್ಠನಾಗಿರಬೇಕು. ಮಾತೆ ಮರಿಯಮ್ಮನವರಿಗೆ ದೇವರ ಪ್ಲಾನ್ ಅರಿವಾಯಿತು. ಮಾತೆ ಮರಿಯಮ್ಮನಿಗೆ ದೇವರ ಪ್ಲಾನ್ ಅರಿವಾಯಿತು. ಮಾತೆ ಮರಿಯಮ್ಮನವರು
ತಮ್ಮನ್ನೇ ಸಂಪೂರ್ಣವಾಗಿ ಆ ಪ್ಲಾನ್ಗೆ ಸಮರ್ಪಿಸಿಕೊಂಡ್ರು. ಸಂತ ಜೋಸೆಫರು ಅದೇ ರೀತಿನೇ, ಅದೇ ರೀತಿ ಪೇತ್ರ, ಅದೇ ರೀತಿ ಪೌಲ, ಅದೇ ರೀತಿ ಎಲ್ಲಾ ಸಂತರುಗಳಲ್ಲಿ ನೋಡ್ತಾ ಬನ್ನಿ, ಎಲ್ಲಾ ಸಂತರುಗಳಲ್ಲಿ ನೋಡ್ತಾ ಬನ್ನಿ. ಸಂತ ಬೆನಡಿಕ್ಟ್ ಇರ್ಬೋದು, ಸಂತ ಅಂತೋಣಿಯವರು ಇರಬಹುದು, ಇನ್ನು ಬೇರೆ ಬೇರೆ ಸಂತರುಗಳು, ಅವ್ರದೇ ಆದಂತಹ ಸ್ವಭಾವಗಳಿದೆ, ಅವ್ರದೇ ಆದಂತ ಒಂದು ಗುಣಗಳನ್ನ ಅವ್ರು ಏನ್ ಮಾಡ್ಕೊಂಡಿದ್ದಾರೆ, ಅಳವಡಿಸಿಕೊಂಡಿದ್ದಾರೆ, ರೂಪಿಸ್ಕೊಂಡಿದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಸಂತರ ಗುಣಗಳು, ಸ್ವಭಾವಗಳು, ಅವರ ಜೀವನ ಚರಿತ್ರೆ ನಮಗೆ ಬೇಕಾಗಿಲ್ಲ. ಅವ್ರದೊಂದು ಸ್ವರೂಪ ಸಿಕ್ಕರೆ ಸಾಕು. ಆ ಸಿಕ್ಕಿದ್ರೆ ಅಲ್ಲೇ ಒಂದು ಹಾರ ಹಾಕಿ ಅದಕ್ಕೊಂದು ಕ್ಯಾಂಡ್ಲ್ ಹಚ್ಚಿ ಅದನ್ನೇ ನಾವೇನ್ ಮಾಡ್ತಾ ಇದೀವಿ, ಅದೇ ದೇವರಂತ ನಾವು ಆರಾಧಿಸ್ತಾ ಇದೀವಿ. ಕೆಲವು ಜನ ಮಾಡ್ತಾರೆ ಅದನ್ನೇ. ಆದ್ರೆ ಅವ್ರಿಗೆ ಬೈಬಲ್ ಹೇಳುತ್ತೆ, ಅವರು ಮೂರ್ಖರು, ಅಂಧಕಾರದಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಅವರಿಗೆ ದೇವರ ರಾಜ್ಯ ಮುಚ್ಚಲ್ಪಟ್ಟಿದೆ, ದೇವರ ರಾಜ್ಯ ಮುಚ್ಚಲ್ಪಟ್ಟಿದೆ. ದೇವರ ಪ್ಲಾನ್ ಗೊತ್ತಿಲ್ಲದೆ ಅವ್ರು ಎಲ್ಲಿ ಹೋಗ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಾಗ್ತಲ್ಲ. ಇನ್ನು ನಾವ್ ಎಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್? ನಿನ್ನೆ ಕ್ಲಾಸಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ, ಬೈಬಲ್ ಇರೋದೇನು ಗೊತ್ತಾ? ಹಿಂದೆ ಏನ್ ನಡೆದಿತ್ತು, ಏನ್ ನಡೀತಾ ಇದೆ, ಮುಂದೆ ಏನ್ ನಡೆಯುತ್ತೆ. ಏನ್ ನಡೆದಿತ್ತು, ಏನ್ ನಡೀತಾ ಇದೆ, ಮುಂದೆ ಏನ್ ನಡೀಬೇಕು, ಅದನ್ನ ತಿಳಿಸ್ಕೊಡೋದೆ ಬೈಬಲ್. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತ ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಕಾರಣ, ಪ್ರಭು ಯೇಸು ಕ್ರಿಸ್ತ ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಕಾರಣ ಈ ಎಚ್ಚರಿಕೆಯ ಈ ಯೋಜನೆಗಳನ್ನು ನಮ್ಮ ಕೈ ಕೊಟ್ಟಿದ್ದಾರೆ. ಯಾವ ವ್ಯಕ್ತಿ ಈ ಯೋಜನೆಗಳ ಪ್ರಕಾರ ಜೀವಿಸ್ತಾನೋ, ಈ ಯೋಜನೆಗಳನ್ನ ಅರಿತು ಜೀವಿಸ್ತಾನೋ, ಈ ಯೋಜನೆಗಳೊಂದಿಗೆ ಜೀವಿಸ್ತಾನೋ, ಅವನು ದೇವರ ರಾಜ್ಯಕ್ಕೆ ಅವನು ಬಾಧ್ಯಸ್ಥನಾಗ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಕ್ರೈಸ್ತನೆನಿಸಿಕೊಂಡವನು ಅಥವಾ ಕ್ರೈಸ್ತನೆನಿಸಿಕೊಂಡವರು, ಆಕೆ ಅಥವಾ ಆತ, ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಹಿರಿಯರಾಗಿರ್ಬೋದು, ಪುಟ್ಟ ಪುಟ್ಟ ಕಿರಿಯರಾಗಿರ್ಬೋದು, ಮಧ್ಯ ವಯಸ್ಸರಾಗಿರ್ಬೋದು, ಮದುವೆ ಆಗಿರ್ಬೋದು, ಮದುವೆ ಆಗದೆ ಇರ್ಬೋದು, ಎಲ್ಲರೂ ಕೂಡ ಧರ್ಮಶಾಸ್ತ್ರವನ್ನ ಅಂದ್ರೆ ಬೈಬಲ್ ಅನ್ನ ಪ್ರತಿದಿನ ಓದಬೇಕು, ಅದರೊಂದಿಗೆ ಮಾತನಾಡಬೇಕು. ಬೈಬಲ್ ಏನ್ ತಿಳಿಸ್ತಾ ಇದೆಯೋ ಅದರಂತೆ ನಾವು ಜೀವಿಸಬೇಕು. ಪ್ರೈಸ್ ದಿ ಲಾರ್ಡ್. ಯಾವ ಕುಟುಂಬದಲ್ಲಿ ದೇವರ ವಾಕ್ಯಕ್ಕೆ ಹೆಚ್ಚಿನ ಮಹತ್ವ ಇದೆಯೋ ಅಷ್ಟೇ ಹೆಚ್ಚಿನ ಆಶೀರ್ವಾದವನ್ನ ಆ ಕುಟುಂಬ ಪಡ್ಕೊಳ್ಳುತ್ತೆ. ಆಮೇನ್. ಯಾಕೆಂತ ಹೇಳಿದ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನನ್ನ ಶತ್ರುಗಿಂತ ನಾನು ಜ್ಞಾನಿಯಾಗಿದ್ದೀನಿ ನಿನ್ನ ವಾಕ್ಯಗಳನ್ನ ಓದುವ ಕಾರಣ. ದಾವೀದ ರಾಜ ಹೇಳ್ತಾರೆ, ನಾನು ವಾಕ್ಯಗಳನ್ನ ಓದುವುದರ ಮುಖಾಂತರ ನನ್ನ ಶತ್ರುವಿಗಿಂತ ನಾನು ಜ್ಞಾನಿಯಾಗಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಯಾವ ಕುಟುಂಬದಲ್ಲಿ ದೇವರ ಪ್ಲಾನ್ ಗೊತ್ತಿಲ್ವೋ ಆ ಕುಟುಂಬ, ಪ್ರಶ್ನೆ ಇಷ್ಟೇನೆ, ಪರಲೋಕಕ್ಕೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ರೆಕ್ಕೆಯಿಲ್ಲದೆ ಅಕ್ಕಿ ಹಾರಲ್ಲ, ನೀರಿಲ್ಲದೆ ಮೀನು ಈಜೋದಿಲ್ಲ. ಪ್ರಭು ಯೇಸು ಕ್ರಿಸ್ತರನ್ನ ಅಂಗೀಕಾರ ಮಾಡಿಕೊಳ್ಳದೆ ಹೋದ್ರೆ ದೇವರ ರಾಜ್ಯ ಸೇರುವುದು ಕಷ್ಟ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಕ್ರೈಸ್ತ ಎನಿಸಿಕೊಳ್ಳೋದು ಮುಖ್ಯ ಅಲ್ಲ, ಕ್ರೈಸ್ತ ಎನಿಸಿಕೊಳ್ಳೋದು ಮುಖ್ಯ ಅಲ್ಲ, ಕ್ರೈಸ್ತರಂತೆ ನಾವು ಜೀವಿಸಬೇಕು. ಇವತ್ತು ವಾಕ್ಯದಲ್ಲಿ 1 ಯೋಹಾನದಲ್ಲಿ ನಾನು ಇವತ್ತು ವಾಕ್ಯ ಹಾಕಿದ್ದೆ. ಆ ವಾಕ್ಯ ಓದೋಣ, ಓದ್ಬಿಟ್ಟು ನಂತರ ನಾವು ಪ್ರಾರ್ಥನೆಗೆ ಹೋಗೋಣ. 1 ಯೋಹಾನದಲ್ಲಿ ನಾವು ವಾಕ್ಯ ಹಾಕಿದ್ದೆ. ಆ ವಾಕ್ಯ ಏನು ಅಂತ ಹೇಳಿದ್ರೆ, 1 ಯೋಹಾನದಲ್ಲಿ ಪ್ರೈಸ್ ದಿ ಲಾರ್ಡ್, 1 ಯೋಹಾನ 2ನೇ ಅಧ್ಯಾಯ ವಾಕ್ಯ 5 ಹಾಗೂ 6. ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವವನಲ್ಲಿ ಪ್ರೀತಿ ನಿಜಕ್ಕೂ ಸಿದ್ಧಿಗೆ ಬಂದಿರುತ್ತದೆ. ತಾನು ದೇವರಲ್ಲಿ ನೆಲೆಸಿದ್ದೇನೆಂದು ಹೇಳುವವನು ಕ್ರಿಸ್ತ ಯೇಸುವಿನಂತೆಯೇ ಜೀವಿಸಬೇಕು. ಆಮೇಲೆ ಕ್ರಿಸ್ತ ಯೇಸುವಿನಂತೆಯೇ ಜೀವಿಸಬೇಕಂತೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ದೇವರ ರಾಜ್ಯ ನಾವು ಸೇರ್ಬೇಕಂದ್ರೆ, ಅಂದ್ರೆ ದೇವರಿರುವ ಕಡೆ ನಾವು ಹೋಗಿ ನಮ್ಮ ಆತ್ಮ ಹೋಗ್ಬೇಕಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರಂತೆ ನಾವು ಜೀವಿಸಬೇಕು. ಆ ಪ್ರಭು ಯೇಸು ಕ್ರಿಸ್ತರಂತೆ ಜೀವಿಸಲಿಕ್ಕೆ
ಆಧಾರ ಅಂದ್ರೆ ಅಸ್ಥಿವಾರ ಈ ಧರ್ಮಶಾಸ್ತ್ರ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.